ನಮಸ್ಕಾರ ಸ್ನೇಹಿತರೆ, ರೇರ್ ಯುಗ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತಿಹಾಸದಲ್ಲಿ ಮಾನವನ ಮೇಲೆ ನಡೆದ ವಿಜ್ಞಾನ ಪ್ರಯೋಗಗಳು ಎಷ್ಟು ಭಯಂಕರವಾಗಿದ್ದವು ಗೊತ್ತಾ? ಮನುಷ್ಯನೇ ಮತ್ತೊಬ್ಬ ಮನುಷ್ಯನನ್ನು ಲೈಸೆನ್ಸ್ ಲ್ಯಾಬ್ ಆಗಿ ಬಳಸಿಕೊಂಡ ಅಮಾನುಷ ಘಟನೆಗಳು ಇವು ಕಲ್ಪನೆಗೂ ಸಿಗದ ಇತಿಹಾಸ. ಹ್ಯೂಮನ್ ಎಕ್ಸ್ಪೆರಿಮೆಂಟೇಷನ್ ಅಂದರೆ ಮನುಷ್ಯನ ಮೇಲೆ ವಿಜ್ಞಾನ ಅಥವಾ ವೈದ್ಯಕೀಯ ಸಂಶೋಧನೆ. ಇತಿಹಾಸದಲ್ಲಿ ಅನೇಕ ಬಾರಿ ದೌರ್ಬಲ್ಯ ಸಮುದಾಯಗಳ ಮೇಲೆ ರಹಸ್ಯವಾಗಿ ಕ್ರೂರ ಪ್ರಯೋಗಗಳು ನಡೆದಿವೆ. ಅಲ್ಲಿ ಜೀವಕ್ಕೆ ಬೆಲೆ ಇರಲಿಲ್ಲ, ಜನರು ನೋವಿನಿಂದ ಕಿರಿಚಿದರೂ ಬಿಡುತ್ತಿರಲಿಲ್ಲ. ಅದು ಎರಡನೇ ವರ್ಲ್ಡ್ ವಾರ್ ಸಮಯ. ಹಿಟ್ಲರ್ ಮತ್ತು ನಾಜಿ ಸರ್ಕಾರ ಲಕ್ಷಾಂತರ ಯಹೂದಿಗಳು, ರೋಮ್ ಜನರು ಮತ್ತು ಸೋವಿಯೆಟ್ ಕೈದಿಗಳನ್ನು ಕಾನ್ಸಂಟ್ರೇಷನ್ ಶಿಬಿರಗಳೊಳಗೆ ಪಶುಗಳಂತೆ ತುಂಬುತ್ತಿತ್ತು. ಆ ಶಿಬಿರಗಳು ಜೈಲುಗಳಾಗಿರಲಿಲ್ಲ, ಅವು ಜೀವಂತ ನರಕಗಳಾಗಿದ್ದವು. ಜರ್ಮನ್ನಲ್ಲಿ ವೈದ್ಯರು ಎಂದು ಕರೆಸಿಕೊಂಡ ಜೋಸೆಫ್ ಮೆಂಗಲ್, ಕಾರ್ಲ್ ಕ್ಲೂಬರ್ಗ್ ಮತ್ತು ತಂಡ ವೈಟ್ ಕೋಟ್ ಧರಿಸಿ ಮಾನವೀಯತೆಯನ್ನು ಸಂಪೂರ್ಣವಾಗಿ ಮರೆತಿದ್ದರು. ಯಹೂದಿಗಳ ಜೋಡಿ ಮಕ್ಕಳನ್ನು ಜೆನೆಟಿಕ್ ಅರ್ಥ ಮಾಡಿಕೊಳ್ಳಲು ಬಳಸಲಾಯಿತು. ಒಂದು ಮಗುವನ್ನು ಕೊಂದು ಇನ್ನೊಂದು ಮಗುವಿನ ಮೇಲೆ ಆಗುವ ಪರಿಣಾಮವನ್ನು ದಾಖಲಿಸುತ್ತಿದ್ದರು. ಅವರ ಕೈಯಲ್ಲಿ ಸ್ಟೆಥೋಸ್ಕೋಪ್ ಇರಲಿಲ್ಲ, ಮರಣದ ನಿರ್ಧಾರ ಮಾತ್ರ ಇತ್ತು. ಜರ್ಮನ್ ಯೋಧರು ಎಷ್ಟು ಎತ್ತರ ವಿಮಾನಗಳಲ್ಲಿ ಹಾರಬಲ್ಲರು ಎಂದು ತಿಳಿದುಕೊಳ್ಳಲು ಸೋವಿಯೆಟ್ ಕೈದಿಗಳನ್ನು ಬಳಸಿಕೊಳ್ಳಲಾಯಿತು. ಕೃತಕ ಎತ್ತರ ಕೊಠಡಿಗಳಿಗೆ ಅವರನ್ನು ತಳ್ಳಿ ಆಮ್ಲಜನಕವನ್ನು ನಿಧಾನವಾಗಿ ನಿಲ್ಲಿಸುತ್ತಿದ್ದರು. ಕೈದಿಗಳಿಗೆ ಆಮ್ಲಜನಕ ಸಿಗದೆ ದೇಹ ಕುಸಿದು ಉಸಿರು ನಿಂತು ಹೋಗುತ್ತಿತ್ತು. ಯೋಧರು ಎಷ್ಟು ಎತ್ತರದವರೆಗೆ ಹಾರಬಹುದು ಅನ್ನೋ ಪ್ರಶ್ನೆಗೆ ಮನುಷ್ಯರ ಜೀವವೇ ಉತ್ತರವಾಗಿತ್ತು. ಹಿಮದಲ್ಲಿ ಸಿಲುಕಿದ ಜರ್ಮನ್ ಸೈನಿಕರನ್ನು ಉಳಿಸುವ ಸಂಶೋಧನೆ. ಈ ಸಂಶೋಧನೆಗೆ ಕೆಲವರನ್ನು ಬಟ್ಟೆ ಇಲ್ಲದೆ ಹಿಮಗಟ್ಟುವ ನೀರಿನ ಟ್ಯಾಂಕುಗಳಲ್ಲಿ ಗಂಟೆಗಟ್ಟಲೆ ಮುಳುಗಿಸುತ್ತಿದ್ದರು. ದೇಹದಲ್ಲಿನ ಉಷ್ಣಾಂಶ ಕಡಿಮೆಯಾಗಿ ದೇಹ ಕಂಪಿಸುತ್ತಿತ್ತು. ಕೆಲವರು ತಕ್ಷಣ ಪ್ರಾಣ ಬಿಟ್ಟರು, ಇನ್ನೂ ಕೆಲವರು ನಿಧಾನವಾಗಿ ಹೆಚ್ಚು ನೋವಿನೊಂದಿಗೆ ಪ್ರಾಣ ಬಿಟ್ಟರು. ಇದೇ ಶಿಬಿರಗಳಲ್ಲಿ ಸಾವಿರಾರು ಜನರನ್ನು ಬಲವಂತವಾಗಿ ಸ್ಟೆರಿಲೈಸ್ ಮಾಡಲಾಯಿತು. ಇಂಜೆಕ್ಷನ್ ಮತ್ತು ಶಸ್ತ್ರಚಿಕಿತ್ಸೆಯ ಮೂಲಕ ಮುಂದಿನ ಪೀಳಿಗೆ ಹುಟ್ಟಬಾರದೆನ್ನೋ ಉದ್ದೇಶದಿಂದ ಅವರ ಜನನ ಶಕ್ತಿಯನ್ನು ನಾಶ ಮಾಡಲಾಯಿತು. ಈ ಸಮಯದಲ್ಲಿ ನಾಜಿ ಸರ್ಕಾರ ಸುಮಾರು 4 ಲಕ್ಷಕ್ಕೂ ಹೆಚ್ಚು ಜನರನ್ನು ಬಲವಂತವಾಗಿ ಸ್ಟೆರಿಲೈಸ್ ಮಾಡಿತು. ಇದು ಯುದ್ಧವಲ್ಲ, ವೈಜ್ಞಾನಿಕ ಹೆಸರಿನಲ್ಲಿ ನಡೆದ ಜನಾಂಗ ಹತ್ಯೆ. 1930-40ರ ದಶಕಗಳು. ಜಪಾನ್ ಸೇನೆಯ ಒಂದು ಗುಪ್ತ ಘಟಕ ಯೂನಿಟ್ 731 ಚೀನಾದ ಹಾರ್ಬರ್ ಪ್ರದೇಶದಲ್ಲಿತ್ತು. ಹೊರಗಿನಿಂದ ನೋಡಿದರೆ ಅದು ಸಾಮಾನ್ಯ ಸಂಶೋಧನಾ ಕೇಂದ್ರದಂತೆ ಕಾಣುತ್ತಿತ್ತು, ಆದರೆ ಒಳಗೆ ಅದು ಜೀವಂತ ನರಕವೇ ಆಗಿತ್ತು. ಒಂದೇ ಸಮಯದಲ್ಲಿ ನೂರಾರು ಕೈದಿಗಳನ್ನು ಬಂಧಿಸಿ ಪ್ರಯೋಗಗಳಿಗೆ ಉಪಯೋಗಿಸುತ್ತಿದ್ದರು. ಆ ಪ್ರದೇಶದಲ್ಲಿ ಅವರಿಗೆ ಹೆಸರುಗಳಿರಲಿಲ್ಲ, ಕೇವಲ ಸಂಖ್ಯೆಗಳೇ ಅವರ ಹೆಸರುಗಳಾಗಿದ್ದವು. ನಂಬರ್ 1, ನಂಬರ್ 5, ನಂಬರ್ 6, ನಂಬರ್ 8 ಅಂತ. ಪ್ಲೇಗ್ ಕಾಯಿಲೆದಂತಹ ಭೀಕರ ಜೀವಾಣು ರೋಗಗಳನ್ನು ಅವರ ದೇಹಕ್ಕೆ ಹಚ್ಚಿ ಅವರು ಹೇಗೆ ದಿನದಿಂದ ದಿನಕ್ಕೆ ಕುಸಿಯುತ್ತಾರೆ, ಹೇಗೆ ನಿಧಾನವಾಗಿ ಸಾಯುತ್ತಾರೆ ಅನ್ನುವುದನ್ನು ಶಾಂತವಾಗಿ ದಾಖಲಿಸುತ್ತಿದ್ದರು. ಕೆಲವರನ್ನು ಬದುಕಿದ್ದಾಗಲೇ ಶಸ್ತ್ರಚಿಕಿತ್ಸೆಗೊಳಪಡಿಸುತ್ತಿದ್ದರು. ಯಾವುದೇ ರೀತಿಯ ಅನಸ್ತೇಶಿಯಾ ನೀಡುತ್ತಿರಲಿಲ್ಲ. ದೇಹ ಇನ್ನೂ ಉಸಿರಾಡುತ್ತಿದ್ದಾಗಲೇ ಒಳಾಂಗಗಳನ್ನು ಕತ್ತರಿಸಿ ಪರೀಕ್ಷೆ ಮಾಡಲಾಗುತ್ತಿತ್ತು. ಈ ಪ್ರಯೋಗಗಳಿಂದ ತಯಾರಾದ ಜೀವಾಣು ಶಸ್ತ್ರಗಳು ಚೀನಾದ ಹಲವೆಡೆ ಬಳಸಲ್ಪಟ್ಟವು. ಅದರ ಪರಿಣಾಮವಾಗಿ ಲಕ್ಷಾಂತರ ನಾಗರಿಕರಿಗೆ ಸೋಂಕು ಹರಡಿ ಪ್ರಾಣ ಬಿಟ್ಟರು. ಯೂನಿಟ್ 731 ಇದು ಕೇವಲ ಘಟಕವಲ್ಲ, ವಿಜ್ಞಾನದ ಹೆಸರಿನಲ್ಲಿ ಮಾನವೀಯತೆಯನ್ನು ಕೊಂದ ಒಂದು ಅಧ್ಯಾಯ. ಇಂತಹ ಕ್ರೂರ ಪ್ರಯೋಗಗಳು ಕೇವಲ ನಾಜಿ ಅಥವಾ ಯುದ್ಧಭೂಮಿಗಳಲ್ಲಷ್ಟೇ ನಡೆದಿಲ್ಲ. ಅಮೆರಿಕದಲ್ಲೂ ವೈದ್ಯಕೀಯ ಸಂಶೋಧನೆ ಎಂಬ ಹೆಸರಿನಲ್ಲಿ ಮಾನವೀಯತೆ ಮರೆತ ಘಟನೆಗಳು ನಡೆದಿವೆ. 1932ರಿಂದ 1972ರವರೆಗೆ ಸುಮಾರು 40 ವರ್ಷಗಳ ಕಾಲ ಅಲ್ಬಾಮಾ ರಾಜ್ಯದ ಟಸ್ಕಿ ಪಟ್ಟಣದಲ್ಲಿ ಅನ್ಟ್ರೀಟೆಡ್ ಸೇಪ್ಲೆಸ್ ಸ್ಟಡಿ ಅನ್ನುವ ಪ್ರಯೋಗ ನಡೆಯುತ್ತಿತ್ತು. ಸುಮಾರು 600 ಕಪ್ಪು ಜನಾಂಗದ ಬಡ ರೈತ ಪುರುಷರನ್ನು ನಿಮಗೆ ಉಚಿತ ಚಿಕಿತ್ಸೆ ನೀಡುತ್ತೇವೆ ಎಂದು ಭರವಸೆ ನೀಡಿ ಕರೆತರುತ್ತಾರೆ. ಈ ಪುರುಷರಲ್ಲಿ ಹಲವರಿಗೆ ಸಿಫಿಲಿಸ್ ರೋಗ ಇರುವುದು ವೈದ್ಯರಿಗೆ ಗೊತ್ತಿರುತ್ತದೆ, ಆದರೆ ಅವರು ಯಾವುದೇ ಚಿಕಿತ್ಸೆಯನ್ನು ಅವರಿಗೆ ಕೊಡುವುದಿಲ್ಲ.
ಅವರ ಉದ್ದೇಶ ರೋಗ ಬಂದವರ ದೇಹ ಹೇಗೆ ನಾಶವಾಗುತ್ತದೆ, ಯಾವ ಅಂಗಾಂಗಗಳು ಮೊದಲು ಕುಸಿಯುತ್ತದೆ, ಮರಣ ಯಾವ ಹಂತದಲ್ಲಿ ಬರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಮನುಷ್ಯರನ್ನು ಲೈವ್ ಸಬ್ಜೆಕ್ಟ್ ಆಗಿ ಬಳಸಿಕೊಂಡರು. ಇದರ ನಡುವೆ ಸಿಫಿಲಿಸ್ಗೆ ಪರಿಣಾಮಕಾರಿ ಔಷಧಿಯಾದ ಪೆನ್ಸಿಲಿನ್ ಜಗತ್ತಿಗೆ ಲಭ್ಯವಾಗಿತ್ತು. ಚಿಕಿತ್ಸೆ ಕೊಟ್ಟರೆ ಜೀವ ಉಳಿಯುತ್ತದೆ ಎಂದು ವೈದ್ಯರಿಗೆ ಗೊತ್ತಿತ್ತು. ವಿಜ್ಞಾನ ಮುಂದುವರಿಯಬೇಕು ಎಂಬ ಕಾರಣಕ್ಕೆ ಮಾನವ ಜೀವನವನ್ನು ಬಲಿಕೊಟ್ಟರು. ಇದರ ಪರಿಣಾಮವಾಗಿ ಈ ರೋಗ ಅವರ ಹೆಂಡತಿ ಮಕ್ಕಳಿಗೂ ಹರಡಿತು. ಒಂದು ಪ್ರಯೋಗ ಸಂಪೂರ್ಣ ಕುಟುಂಬವನ್ನು ನಾಶ ಮಾಡಿತು. ಇದು ವಿಜ್ಞಾನ ಎಂಬ ಹೆಸರಿನಲ್ಲಿ ನಡೆದ ನಿಶ್ಶಬ್ದ ಹಿಂಸೆಯ ಇತಿಹಾಸ. ಇಂತಹ ಕತ್ತಲೆಯ ಇತಿಹಾಸವನ್ನು ಕೇಳುವುದು ತುಂಬ ಭಾರವಾಗಿರಬಹುದು. ಆದರೆ ನೆನಪಿರಲಿ, ಈ ಸಂಗತಿಗಳು ಕೇವಲ ಭಯಾನಕ ಕಥೆಗಳಲ್ಲ. ಇದು ನಿಜವಾದ ಮನುಷ್ಯರ ಜೀವನ, ಕುಟುಂಬಗಳ ನರಳಾಟ. ಇಂತಹ ಇತಿಹಾಸಗಳನ್ನು ಮರೆತರೆ ಅದೇ ತಪ್ಪುಗಳು ಮತ್ತೆ ಮರುಕಳಿಸುವ ಅಪಾಯ ಇರುತ್ತದೆ. ಈ ವಿಡಿಯೋ ನಿಮಗೆ ಮಾಹಿತಿ ನೀಡಿದ್ದರೆ ಇದನ್ನು ಶೇರ್ ಮಾಡಿ. ಇನ್ನು ಯಾವ ಹಿಸ್ಟ್ರಿಯ ವಿಷಯಗಳ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.